JDS ಉಳಿತದೋ ನಾಶ ಆಗುತ್ತೋ ಖರ್ಗೆ ಎಲ್ಲ ಸರ್ಟಿಫಿಕೇಟ್ ಕೊಡೋದು ಈ ನಾಡಿನ ಜನತೆ ಕೊಡ್ತಾರೆ. ಅವ್ರ ಅಪ್ಪನ ಕೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಕರ್ನಾಟಕದ ಹಣೆ ಬರುವ ಮುಂದಿನ ಚುನಾವಣೆ ಇದೇ ಆಗೋದು. ಅಲ್ಲೆಲ್ಲ ಬಿಹಾರದಲ್ಲಿ ಆರ್ಸಿಡ್ ತಗೊಂಡವ್ರಲ್ಲ, ಈ ದುರಂಕಾರ ಬಿಡದೇ ಇದ್ರೆ ಅವ್ರ ತಂದೆ ಮೊನ್ನೆ ಏನ್ ಮಾತಾಡೋರು, ಭಾಷಣ ಮಾಡಿದ್ರಲ್ಲ, ನೀವು ಇಲ್ಲಿ ಹುಟ್ಟೋದು ಬೇಡ, ನಾನು ಅಲ್ಲಿ ಹುಟ್ಟೋದು ಬೇಡ, ನಮ್ಮ ಅಭಿವೃದ್ಧಿ ಮೈಸೂರು ಕನಕಪುರದಷ್ಟು ಮಾಡಿಕೊಟ್ಬಿಡಿ. ನೀವು ಮಾಡಿದ್ದೇನು? ಖರ್ಗೆ ಅವ್ರು 40 ವರ್ಷ ಇದ್ರು ಹಿರಿಯ ಖರ್ಗೆ, ಇವರು 8 ವರ್ಷ ಮಂತ್ರಿ. ನೀವು ಮಾಡಿದ್ದೇನಪ್ಪ? ನನ್ನ ಪಕ್ಷ ನಾಶ ಆಗಿದೆಯೋ ಇಲ್ಲ ಉಳಿದಿದೆಯೋ ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನಿಮ್ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಪಕ್ಷದ ಕಾರ್ಯಕರ್ತರು ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ ನಾಯಕರಿಗೆ ಬೇರೆ ಪಕ್ಷದ ಬಗ್ಗೆ ಅವ್ರಿಗೇನು ತೊಂದರೆ ಇಲ್ಲ, ಇರೋದೇ ಜನತಾದಳ. ಅವರಿಗೆ ಜನತಾದಳ ಫಿನಿಶ್ ಆದ್ರೆ ಅವ್ರು ಉಳಿತಾರೆ, ಜನತಾದಳ ಮೇಲೆ ಬಂದ್ರೆ ಅವ್ರ ಲೈಫ್ ಏನು ಅಂತ ಗೊತ್ತವ್ರಿಗೆ. ಜಸ್ಟ್ ನಾವು ಬಿಜೆಪಿಯ ಜೊತೆ ಪಾರ್ಲಿಮೆಂಟ್ ಚುನಾವಣೆಗೆ ಒಂದು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನೆ ಬರ ಎಲ್ಲಿಗೆ ಬಂತು? ಸ್ವಲ್ಪ ನಮ್ಮಲ್ಲೇ ಆದಂತ ಕೆಲವು ದೋಷದಿಂದ 9 ಸೀಟ್ ಗೆದ್ದಿದ್ದೀರಿ ಪಾರ್ಲಿಮೆಂಟ್ಗೆ. ಇಲ್ಲಿದ್ರೆ 3ಕ್ಕೋ 4ಕ್ಕೋ ಇಳಿತಾ ಇದ್ರಿ ಮೊನ್ನೆ ಅಧಿಕಾರ ಇಟ್ಕೊಂಡು. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಷ್ಟು ಜನ JDS ಇಂದ ಲೀಸ್ ಮೇಲೆ ತಗೊಂಡ್ರಿ, ಮುಖ್ಯಮಂತ್ರಿಗಳಿಂದ ಹಿಡಿದು ಎಷ್ಟು ಜನ ಮಂತ್ರಿಗಳು ಮಾಡ್ಕೊಂಡಿದ್ದೀರಿ. ನಿಮ್ ಪರಿಸ್ಥಿತಿ ಎಲ್ಲಿಗೆ ಬರ್ತೀರಿ ಅನ್ನೋದನ್ನ ಅದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ನನ್ನ ಪಕ್ಷದ ಬಗ್ಗೆ ಯೋಚನೆ ಮಾಡಬೇಡಿ. ಬರಕ್ ಹೇಳಿ, ಜೊತೆಲಿ ಹೋಗೋಣ. ಅಲ್ಲ, ಒಂದ್ ನಿಮಿಷ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡೋಣಂತೆ, ಹೋಗೋಣಂತಲ್ಲಿ ಜನಗಳ ಹಳ್ಳಿಗಳಿಗೆ ಹೋಗೋಣ. 8 ಹಳ್ಳಿ ಇವ್ರು ಮಾಡಿದಾರಲ್ಲ, ಹೋಗೋಣಂತ ಹಳ್ಳಿಗಳಿಗೆ. ಹಳ್ಳಿಲಿ ಜನ ಎಷ್ಟು ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಎದುರುಗಡೆ ಚರ್ಚೆ ಆಗಲಿ, ಪ್ರತ್ಯಕ್ಷವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದಾರೆ, ಜನವೇ ತಯಾರಾಗಿದ್ದಾರೆ. ನಾನು ಹೋಗ್ಬೇಕಾಗಿಲ್ಲ, ನೀವು ಹಳ್ಳಿ ಹೋಗಿ ಬಂದ್ರಪ್ಪ, ಗೊತ್ತಾಗುತ್ತೆ. ಇವತ್ತು ಯಾವ ಶಾಸಕರ ಹೆಸರು ಹೇಳ್ತೀರಿ, ಅಲ್ಲಿ ಜನ ಓಡಿಸಾಡಿದ್ದು ಗೊತ್ತಿಲ್ವಾ? ಅಲ್ಲಿ ಹೋದಾಗ ಅಲ್ಲಿಂದ ಅವ್ರಿಗೆ ಓಡಿಸ್ಕೊಂಡು ಹೋದಂಥದ್ದು ಪ್ರಕರಣ ನಡೀತಲ್ಲ, ಶಾಸಕರನ್ನ ಕದ್ದು ಹೋದ್ರಲ್ಲ. ಅವತ್ತು ನಾನೇನು 2006ನೇ ಇಸ್ವಿನಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದು ನಾನೇ. ಯಾತಕ್ಕೆ ಮಾಡಿದೆ? ಬೆಂಗಳೂರು ನಗರದಲ್ಲಿ ಒಂದು ಜನಸಂದಣಿ ಒತ್ತಡ, ಬೆಂಗಳೂರಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೊರಗೆ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಲಿಕ್ಕೆ ಕೊಟ್ಟಾಗ ಇದೇ ಕಾಂಗ್ರೆಸ್ ವಿರೋಧ ಮಾಡಿದ್ರು. ಅದರ ಹಿನ್ನೆಲೆ ಮತ್ತು ಅಲ್ಲಿಯ ಜನತೆಯ ಭಾವನೆಗಳು ಸ್ಪಂದಿಸಿ ಆ ಒಂದು ಯೋಜನೆ ಮಾಡ್ತಕ್ಕಂಥದ್ದನ್ನು ಸ್ಥಗಿತಗೊಳಿಸಿದ್ವಿ. ನನಗೆ ಡೌಟು, ಏನಾದರೂ ಈಗೇನು ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದು ಬಿಟ್ಟರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ವಿಷಯ ಏನಂದರೆ, ಇವತ್ತು ವಿಶೇಷವಾಗಿ ಅವರು ಕಳೆದ ಚುನಾವಣೆಯಲ್ಲಿ 23ರಲ್ಲಿ ಡಿಫೀಟ್ ಆದಮೇಲೆ ಕೂಡ ಆ ಜನರು ಏನು ಪ್ರೀತಿ ತೋರಿಸಿದ್ದಾರೆ, ಆ ಪ್ರೀತಿಗೆ ಮತ್ತು ವಿಶೇಷವಾಗಿ ಮಹಿಳೆಯರು ಯಾವ ಏರಿಯಾದಲ್ಲಿ ಹೋದರೂ ಕೂಡ ಅವ್ರ ಜೊತೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಬೆಂಬಲ ಕೊಟ್ಟಿದ್ರು. ಅದು ಎಲ್ಲಿ ಕೂಡ ಕೊರತೆ ಆಗಬಾರ್ದು ಅಂತೇಳಿ ನಿರಂತರ ಸಂಬಂಧಗಳು ಇರಬೇಕು. ಒಂದು, ಎರಡನೇದು ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಈ ನಾರಿ ಜೀವನ ಅನ್ನೋ ಕಾರ್ಯಕ್ರಮ ಈಗಾಗಲೇ 1000 ಮಂದಿ ಮಹಿಳೆಯರು ತಾವು ನೋಡ್ತಾ ಇರ್ಬೋದು. ತಿಂಗಳಿಗೆ 25,000, 50,000, 1 ಲಕ್ಷ ಕೂಡ ದುಡಿಯುವಂಥ ಮಟ್ಟಕ್ಕೆ ಅವರಿಗೆ ಆ ಏರಿಯಾಗಳಿಗೆ ಅನುಗುಣವಾಗಿ ರೀಚ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ ನಾರಿ ಜೀವನ ಪ್ರಾರಂಭ ಮಾಡಿರುವಂಥದ್ದು. ಅದನ್ನ ಹೇಳ್ತಾ ಇದ್ದೀನಿ, ಪಕ್ಕಾ ಕಾಂಗ್ರೆಸ್ ಮ್ಯಾನ್, ಸಂಘಟಕ. ಏನ್ ಸಂತೋಷ ನಮ್ಗೆಲ್ಲ ಅಂದ್ರೆ, ಒಬ್ಬ ಕಟ್ಟ ಕಾಂಗ್ರೆಸ್ ಮನುಷ್ಯ ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ಹಾಗಾಗಿ ಒಂಥರ ಸಂತೋಷ. ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ಪ್ರಾಥಮಿಕ ಸದಸ್ಯದಿಂದ ಹಲವಾರು ವರ್ಷಗಳಿಂದ ದುಡ್ಕೊಂಡು ಬಂದ್ರಲ್ಲ, ಇವ್ರಿಗೆ ಇವತ್ತು ಅವಕಾಶ ಸಿಕ್ಕಿದಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಸುತ್ತಿನ ಕ್ವಾಟೆ ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ.
ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಯಾರು 10 ರೂಪಾಯಿ ಕೊಡಂಗಿಲ್ಲ, ಮಾಡಂಗಿಲ್ಲ. ಏನೇ ಆಗಲಿ ಪ್ರತಿ ತಾಲೂಕು ಆಫೀಸ್ನಲ್ಲಿ, ಡಿಸ್ಟಿಕ್ ಆಫೀಸಲ್ಲಿ ಒಂದು ಕಂಪಲ್ಸರಿ ದೊಡ್ಡ ಬೋರ್ಡ್ ಇರ್ತದೆ, ಫೋನ್ ನಂಬರ್ ಇರ್ತದೆ. ಯಾರೇ ಆಗಲಿ ಲಂಚ ಕೇಳಿದ್ರೆ ಅವ್ರಿಗೆ ಫೋನ್ ಮಾಡಬೇಕು. ಕೆಲವರು ಇದ್ದಾರೆ ಎಕ್ಸ್ಟ್ರಾಕ್ಷನ್ ಮಾಡೋಂಥವ್ರು, ಮಧ್ಯವರ್ತಿ ಇರೋರು, ಸುಳ್ಳು ಕೇಸ್ ಹಾಕೋರು, ಸುಳ್ಳು ಕಂಪ್ಲೇಂಟ್ ಕೊಡೋರು ಇರ್ತಾರೆ. ಅದ್ರ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಸೊ ಅದಕ್ಕೆ ನಾನು ಅಧಿಕಾರಿಗಳಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಕೊಟ್ಟಿದ್ದೇನೆ. ನಾನೇ ಆಗಲಿ ಏನಾದ್ರು ನಿಮಗೆ ತಪ್ಪು ಮಾಹಿತಿ ಕೊಟ್ಟರೆ, ಇಲ್ಲ ಯಾವುದಾದ್ರು ತಪ್ಪಾಗಿ ಮಾಡಿ ಅಂತ ಹೇಳಿದ್ರೆ ನೀವು ನನ್ನ ಮಾತು ಕೇಳಿಬಿಡಿ ಅಂತ ಹೇಳಿದ್ದೇನೆ. ನಮ್ಮ ಸಚಿವರು ಕೂಡ ಅವ್ರ ಕೈಲೂ ಯಾವ ತಪ್ಪು ಮಾಡ್ಸೋಕ್ಕೆ ಯಾರು ಬಿಡಬಾರ್ದು ಅಂತ ಹೇಳಿದ್ದೇನೆ. ನಮ್ಮ ಶಾಸಕರು ಕೂಡ ಯಾವ್ದಾದ್ರು ಒತ್ತಡ ತಂದ್ರು ಕೂಡ ನನ್ನ ಗಮನ. ನೋಡ್ದಳವಳು ನೋಡ್ದಳವಳು ಲವ್ಲಿ ಲವ್ಲಿ, ಮೂಳೆ ಇಲ್ಲ ತುಂಬಿರುವೆ ಕೇಶವ ಕೇಶವ ಕೂಗಿದಾಗ ಸಕಲ ಭಾಗ್ಯವ ನೀಡಿರುವೆ. ಬಾಳಿನ ಒಡೆಯ ಭಾಗ್ಯಕ್ಕೆ ಒಡೆಯ ನೀನೆ ತಾನೇ ನಿಜ ದೈವ, ನೀನೆ ತಾನೇ ಕೇಶವ. ನಿನ್ನ ನೆನೆದ ಜೀವನ ಆಗಿತಲ್ಲ ಪಾವನ, ನಂಬಿಕೋಗಿದೆ ಸ್ವಾಮಿ ಕೇಶವ, ಬಂದು ನೀಡಿದೆ ಭಾಗ್ಯವ. ನಂಬಿಕೋಗಿದೆ ಸ್ವಾಮಿ ಕೇಶವ, ಬಂದು ನೀಡಿದೆ ಭಾಗ್ಯವ. ಬಾಳ ನಿಧಿಯೇ ಬಾಳ ದೊರೆಯೇ, ಬಾಳ ಬೆಳಗೋ ದೀವಿಗೆಯೇ, ನಿನ್ನೆಯ ರೂಪ ತೋರಿಸುದೇವ, ನಿನ್ನೆಯ ರೂಪ ತೋರಿಸುದೇವ. ಕಂಡು ನಾವು ಧನ್ಯನಾದೆವು, ಕಂಡು ನಾವು ಧನ್ಯನಾದೆವು. ನಿನ್ನ ನೆನೆದ ಜೀವನ ಆಗಿತಲ್ಲ ಪಾವನ, ನಂಬಿಕೋಗಿದೆ ಸ್ವಾಮಿ ಕೇಶವ, ಬಂದು ನೀಡಿದೆ ಭಾಗ್ಯವ. ಹಸಿರು ನೀನೆ ಉಸಿರು ನೀನೆ, ಬಾಳಿನ ಸಿರಿ ನೀನಯ್ಯ. ಹಸಿರು ನೀನೆ ಉಸಿರು ನೀನೆ, ಬಾಳಿನ ಸಿರಿ ನೀನಯ್ಯ. ನಂಬಿದ ಮನೆಯ ನಂದಾದೀಪ, ನಂಬಿದ ಮನೆಯ ನಂದಾದೀಪ, ನೀನೆ ತಾನೇ ನಿಜ ದೈವ, ನೀನೆ ತಾನೇ ಕೇಶವ. ನೆದ ಜೀವನ ಆಗಿತಲ್ಲ ಪಾವನ, ನಂಬಿಕೋಗಿದೆ ಸ್ವಾಮಿ ಕೇಶವ, ಬಂದು ನೀಡಿದೆ ಭಾಗ್ಯವ. ಎಲ್ಲವ ನೀಡಿದ ಸ್ವಾಮಿಯು ನೀನೆ, ನಿಮಗೆ ಏನ ನೀಡಲಿ. ಎಲ್ಲವ ನೀಡಿದ ಸ್ವಾಮಿಯು ನೀನೆ, ನಿಮಗೆ ಏನ ನೀಡಲಿ. ನಿನ್ನೆಯ ರೂಪ ತೋರಿಸುದೇವ, ನಿನ್ನೆಯ ರೂಪ ತೋರಿಸುದೇವ. ಕಂಡು ನಾವು ಧನ್ಯನಾದೆವು, ಕಂಡು ನಾವು ಧನ್ಯ